ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ಕಷ್ಟಪಟ್ಟು ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗಿ. ಇನ್ನು ಮೊದಲನೇದಾಗಿ ಆಗಸ್ಟ್ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸ್ಬಿಡೋಣ ಮತ್ತು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗ್ತಾ ಇದೆ, ಎಷ್ಟನೇ ತಾರೀಕಿಗೆ ಬದಲಾವಣೆ ಆಗ್ತಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ 1ನೇ ತಾರೀಕು 8ನೇ ತಿಂಗಳು 2026 ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನು ನೀಚನಾಗ್ತಾ ಇದ್ದಾನೆ. ಇನ್ನು 2ನೇ ತಾರೀಕು 8ನೇ ತಿಂಗಳು 2026 ಮಿಥುನ ರಾಶಿಗೆ ಒಂದು ಕುಜನ ಪ್ರವೇಶವಾಗ್ತಾ ಇರುವಂಥದ್ದು. 5ನೇ ತಾರೀಕು 8ನೇ ತಿಂಗಳು 2026 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಅದರಲ್ಲೂ 17ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 8ನೇ ತಿಂಗಳು 2026 ಸಿಂಹ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹದ ಬದಲಾವಣೆಯ ಪರಿಸ್ಥಿತಿಗಳು. ಇನ್ನು ಈ ತಿಂಗಳ ವಿಶೇಷತೆಗಳು ಅಂತ ನೋಡಿದ ಸಂದರ್ಭಕ್ಕೆ ನಮಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹದ್ದು ಆಷಾಢ ಮತ್ತು ಶ್ರಾವಣ ಎರಡೂ ಬರುತ್ತೆ. ಈ ಆಷಾಢ ಮತ್ತು ಶ್ರಾವಣ ಎರಡು ಅರ್ಧ ಸಿಕ್ಕೋದ್ರಿಂದ ಮೊದಲನೇದಾಗಿ ನಮಗೆ ಈ ಒಂದು 4ನೇ ತಾರೀಕಿನಂದು ನಮಗೆ ವಿಶೇಷವಾಗಿ ನಡೆಯುವಂತಹ ಒಂದು ಚಾಮುಂಡೇಶ್ವರಿಯ ಉತ್ಸವ ನಡೆಯುತ್ತೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿಯ ಜನ್ಮೋತ್ಸವ, ರೇವತಿ ನಕ್ಷತ್ರ. ಸೊ ಹಾಗಾಗಿ ಆ ಒಂದು ಜನ್ಮೋತ್ಸವ ನಡೀತಕ್ಕಂಥದ್ದು. ಅದಕ್ಕೆ ಬೇರೆ ಬೇರೆಯಾದಂತಹ ಪುರಾಣದ ಹಿನ್ನೆಲೆ ಏನಿಲ್ಲ. ರಾಜಮನೆತನದಿಂದ ನಡೀತಕ್ಕಂತಹ ಪೂಜೆಯ ಒಂದು ವಿಶೇಷ ಇರುತ್ತವೆ ಅಷ್ಟೇ. ಇನ್ನು 7ನೇ ತಾರೀಕು 8ನೇ ತಿಂಗಳು 2026 ಇನ್ನು ಆಷಾಢ ಮಾಸದ ಒಂದು ಶುಕ್ರವಾರದ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರದ ಪೂಜೆ ಅಂತ ಕರಿತೀವಿ. ಅದಾದ ನಂತರ 12ನೇ ತಾರೀಕು 8ನೇ ತಿಂಗಳು 2026 ಜ್ಯೋತಿರ್ಭೀಮೇಶ್ವರ ವ್ರತ. ಅದನ್ನ ಭೀಮನ ಅಮಾವಾಸ್ಯೆ ಅಂತಲೂ ಕರಿತೀವಿ. ಯಾರ್ಯಾರು ಸುಮಂಗಲಿಗಳು ಇರ್ತೀರಿ, ತಮ್ಮ ಸುಮಂಗಲಿತ್ವ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋದು ಮತ್ತು ಮದುವೆ ಆಗದೇ ಇರತಕ್ಕಂತಹ ಒಂದು ಕನ್ಯೆಯರು ಉತ್ತಮವಾದಂತಹ ವರ ಬೇಕು ಅಂತ ಹೇಳಿ ಪೂಜೆ ಮಾಡಿಕೊಳ್ತಕ್ಕಂತಹದ್ದು ಈ ರೀತಿಯಾಗಿ ಮಾಡುವಂಥ ಪದ್ಧತಿ ಇರುವಂತಹದ್ದು ಇವತ್ತಿಗೂ ಇದೆ. ಇದನ್ನ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಯಾಕಂದ್ರೆ ತಮ್ಮ ಗಂಡಂದ್ರ ಆಯುಷ್ಯ ಆರೋಗ್ಯಗಳು ಜಾಸ್ತಿ ಆಗಬೇಕು ಅಂತಲೂ ಸಹ ಸುಮಂಗಲಿಯರು ಇದೊಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು ಉಂಟು. ಅದಾದ ನಂತರ 16ನೇ ತಾರೀಕು 8ನೇ ತಿಂಗಳು 2026 ಭಾನುವಾರದ ದಿವಸ ನಾಗ ಚತುರ್ಥಿ ಇದೆ. 17ನೇ ತಾರೀಕು 8ನೇ ತಿಂಗಳು 2026 ನಾಗರ ಪಂಚಮಿ ಇರತಕ್ಕಂತಹದ್ದು. ಅದೇ ರೀತಿಯಾಗಿ ಗಮನಿಸಿದಾಗ 21ನೇ ತಾರೀಕು 8ನೇ ತಿಂಗಳು 2026 ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ವ್ರತವನ್ನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಮಾಡೋದ್ರಿಂದ ಸಕಲ
ಐಶ್ವರ್ಯ, ಆಯುಷ್ಯ, ಆರೋಗ್ಯಗಳು ವೃದ್ಧಿ ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇರತಕ್ಕಂತಹದ್ದು. ಜೊತೆಗೆ ಈ ಒಂದು ಶುಕ್ರವಾರ, ಶ್ರಾವಣದ ಶುಕ್ಲ ಪಕ್ಷದ ಮೊದಲನೇ ಶುಕ್ರವಾರ, ಈ ಒಂದು ಪೌರ್ಣಮಿಗೂ ಹಿಂದೆ ಬರ್ತಕ್ಕಂತಹ ಶುಕ್ರವಾರದ ದಿವಸ ಮಾಡಿಕೊಂಡು ಬಂದಿರತಕ್ಕಂತಹದ್ದು, ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬಂದಿರತಕ್ಕಂತಹದ್ದು. ಸೊ ಹಾಗಾಗಿ ಹುಣ್ಣಿಮೆಗೆ ಬರ್ತಕ್ಕಂತಹ ಶುಕ್ರವಾರ, ಹುಣ್ಣಿಮೆಯ ಹಿಂದೆ ಬರತಕ್ಕಂತಹ ಶುಕ್ರವಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾರೆ. ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಕಳೆದ ವರ್ಷ ಹೇಳಿದ್ವಿ ಏನಂತ, ವಿಧವೆಯರು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಹುದಾ, ವಿಧವೆಯರಿಗೆ ಅವಕಾಶ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ. ಅದೇನೋ ಹೇಳ್ತಾರೆ ನೋಡಿ, ಜಡೆಗೆ ಜಡೆ ಶತ್ರು, ಜಾತಿಗೆ ಜಾತಿ ಶತ್ರು ಅಂತೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳೇ ಅದಕ್ಕೆ ವಿರುದ್ಧವಾಗಿಯೂ ಮಾತಾಡಿದ್ರು, ವಿಧವೆಯರಿಗೆ ಹೆಂಗ್ರಿ ಅವಕಾಶ ಕೊಡ್ತೀರಾ ಅಂತ. ಆದ್ರೆ ಈ ವರ್ಷ ನಾವು ಹೇಳ್ತಾ ಇದ್ದೇವೆ, ಪುನಃ ಹೇಳ್ತಾ ಇದ್ದೇವೆ, ವಿಧವೆಯರು ಅಂತ ಯಾರು ನೀವು ಕರ್ಕೊಳ್ತಿದ್ದೀರಲ್ಲ, ಗಂಡ ಮೃತವಾಗಿರ್ತಕ್ಕಂಥವ್ರು ಅವರಲ್ಲ ವಿಧವೆಯರು. ಈ ರೀತಿಯಾದಂತಹ ಮಾನಸಿಕ ರೋಗದಿಂದ ಬಳಲ್ತಿರ್ತೀರಲ್ಲ ನೀವು, ಗಂಡನಿದ್ದರೂ ವಿಧವೆಯರು. ಫಸ್ಟ್ ಆ ಮಾನಸಿಕ ರೋಗದಿಂದ ಆಚೆ ಬನ್ನಿ. ನೀವ್ಯಾರೋ ಅವ್ರನ್ನ ಕರೆದು ಕುಂಕುಮ ಕೊಡ್ಲಿಲ್ಲ, ವಿಧವೆಯರಿಗೆ ಅರ್ಶನ ಕೊಡ್ಲಿಲ್ಲ, ಅವ್ರಿಗೆ ಕುಂಕುಮ ಕೊಡ್ಲಿಲ್ಲ ಅಂತ ಯಾವ ವಿಧವೆಯರು ಸಹ ಯೋಚನೆ ಮಾಡೋದೇ ಬೇಕಾಗಿಲ್ಲ. ನಾನಿದ್ದೇನೆ, ಇನ್ನು ನನ್ನ ಆಶ್ರಮದಲ್ಲಿ, ನನ್ನ ಮಠದಲ್ಲಿ ಇದೇ ವರಮಹಾಲಕ್ಷ್ಮಿ ವ್ರತವನ್ನ ವಿಧವೆಯ ಕೈನಲ್ಲೇ ಆಚರಣೆ ಮಾಡಿಸ್ತೀವಿ. ಯಾರು ಬೇಕಾದ್ರೂ ಬರಬಹುದು. ನನಗೆ ಮಂತ್ಲಿ ಪೀರಿಯಡ್ಸ್ ಡೇಟ್ ಆಗಿ ಹೋಗ್ಬಿಟ್ಟಿದೆ, ನನಗೆ 3ನೇ ದಿವಸ 5ನೇ ದಿವಸ, ಯಾವ ಕಾರಣನೂ ಬೇಕಾಗಿಲ್ಲ. ನಿಮಗೆ ಬಂದು ಪಾಲ್ಗೊಳ್ಳುವಂತಹ ಇಚ್ಛೆ ಇತ್ತ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ, ಬನ್ನಿ. ಯಾವುದೇ ರೀತಿ ಹಣ ಕೊಡ್ಬೇಕಾಗಿಲ್ಲ, ಕಾಸು ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೊಂದು ವ್ಯವಸ್ಥೆಗೋಸ್ಕರ, ಇಷ್ಟು ಜನಕ್ಕೆ ಅಂತ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಇಷ್ಟು ಜನ ಅಂತ ಲೆಕ್ಕಕ್ಕೋಸ್ಕರ ನಿಮ್ಮ ಹೆಸರನ್ನು ಬರೆಸಿ ಅಂತ ಹೇಳ್ತಿರೋದು, ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ನಿಮಗೆ ಮನೆಯಲ್ಲಿ ಮಾಡೋಕ್ ಸಾಧ್ಯ ಇಲ್ವಾ? ಯಾರು ಕರೆದು ಅರ್ಶನ ಕುಂಕುಮ ಕೊಡ್ತಾ ಇಲ್ವಾ? ವರ್ಷಕ್ಕೊಂದು ವ್ರತ, ಆ ವ್ರತವನ್ನು ನಿಮಗೆ ಮಾಡೋದಕ್ಕೆ ಬಿಡ್ತಾ ಇಲ್ವಾ? ಬನ್ನಿ ನಮ್ಮ ಆಶ್ರಮಕ್ಕೆ, ಸ್ವತಃ ನಾವೇ ಮಾಡಿಸ್ತೀವಿ. ವರಮಹಾಲಕ್ಷ್ಮಿ ವ್ರತ ಯಾರು ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಪೀರಿಯಡ್ಸ್ ಆಗಿರೋರು ಸಹ ನಿಮಗೆ ಮನೇಲಿ ಮಾಡ್ಕೊಳಕ್ ಆಗ್ತಿಲ್ವಾ? ಬನ್ನಿ. ಅಥವಾ ಮನೇಲಿ ಮಾಡ್ಕೊಳ್ಬಾರ್ದು ಅಂತ ನಿಮ್ ತಲೆ ಒಳಗೆ ಏನೇನೋ ತುಂಬಿದ್ದಾರಲ್ಲ ವಿಷಗಳನ್ನ, ಆ ವಿಷಗಳಿಂದ ಆಚೆಗೆ ಬನ್ನಿ. ಇದೇ ವರ್ಷದಿಂದ ಪ್ರತಿ ವರ್ಷ ಪ್ರತಿ ವ್ರತಗಳಿಗೂ ಅಷ್ಟೇ ನಮ್ಮ ಆಶ್ರಮ ಸದಾಕಾಲ ಬಾಗಿಲು ತೆಗೆದೇ ಇರತ್ತೆ. ಬರುವಂಥವ್ರನ್ನ ನೀವು ವಿಧವೆಯರಾ, ಮುತ್ತೈದೆಯರಾ, ನಿಮಗೆ ಪೀರಿಯಡ್ಸ್ ಆಗಿದ್ಯಾ, ನಿಮ್ಗೆ ಎಷ್ಟನೇ ದಿನ, ತಲೆ ಸ್ನಾನ ಮಾಡಿದೀರಾ, ಮೈಕ್ ಸ್ನಾನ ಮಾಡಿದೀರಾ, ಅದೇನು ಇಲ್ಲ. ಕೇಳೋವಂಥದ್ದು ಇಷ್ಟೇ, ನಂಬಿಕೆ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಮಾಡೋದಕ್ ಮನಸ್ಸಿದೆಯಾ, ಇಷ್ಟೇ ಕೇಳೋದು. ಇಷ್ಟಿದ್ರೆ ಆರಾಮವಾಗಿ ಬನ್ನಿ, ಆರಾಮವಾಗಿ ಅಮ್ಮನವರ ಪೂಜೆಯನ್ನ ಎಲ್ಲರೂ ಸೇರಿ ಮಾಡೋಣ. ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಮ್ಮನವರಿಂದ ಸಿಗಬೇಕಾಗಿದ್ದಂತಹ ಎಲ್ಲ ಅನುಕೂಲಗಳನ್ನ ಪಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ರಾಶಿ ಭವಿಷ್ಯ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಗ್ರಹ ಸ್ಥಿತಿಗಳು ಯಾವ್ಯಾವ ರೀತಿಯಾಗಿದೆ ಅಂತ ನೋಡೋದಾಯ್ತು ಅಂದ್ರೆ, ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ರಾಹು, 4ನೇ ಮನೆ ಒಳಗಡೆ ಇರ್ತಕ್ಕಂತಹ ಶನಿ, 7ನೇ ಮನೆಯಲ್ಲಿ ಇರ್ತಕ್ಕಂತಹ ಕುಜ, 8ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರು ಮತ್ತು ರವಿ ಬುಧರು 8 ಮತ್ತು 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಇನ್ನು ಕೇತು 9ನೇ ಮನೆಯಲ್ಲಿ, ನೀಚನಾಗಿರ್ತಕ್ಕಂತಹ ಶುಕ್ರನು 10ನೇ ಮನೆಯಲ್ಲಿ ಸಂಚಾರವನ್ನ ಮಾಡುವಂತಹದ್ದು. ಸೊ ಈ ಒಂದು ಗ್ರಹ ಸ್ಥಿತಿಗಳ ಪ್ರಭಾವದಿಂದಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನ ಧನಸ್ಸು ರಾಶಿಯವರು ಅನುಭವಿಸಬಹುದು ನೋಡೋಣ. ನೋಡಿ, ತೃತೀಯದಲ್ಲಿರ್ತಕ್ಕಂತಹ ಒಂದು ರಾಹುವಿನ ಪ್ರಭಾವ ನಿಮ್ಗೆ ಒಂದಷ್ಟು ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ರಾಹುವಿನ ಪ್ರಭಾವದಿಂದಾಗಿ ಒಂದಷ್ಟು ಖರ್ಚುಗಳು ವಿಪರೀತಕ್ಕೆ ಹೋದ್ರೂ ಸಹ ಆದಾಯ ಒಂದಿಷ್ಟು ಒಳಗ್ ಬರ್ತಕ್ಕಂಥದ್ದು. ಅದರಲ್ಲೂ ದೈವ ಕೆಲಸಗಳನ್ನ ಮಾಡುವಂಥವ್ರಿಗೆ, ದೇವರ ಚಾಕರಿಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಅನುಕೂಲಗಳು, ತೀರ್ಥಕ್ಷೇತ್ರಗಳ ಭೇಟಿಗಳಾಗುತ್ತೆ, ಪುಣ್ಯಕ್ಷೇತ್ರಗಳ ದರ್ಶನ ಉಂಟಾಗ್ತಕ್ಕಂಥದ್ದು. ಮತ್ತು ಈ ತಂತ್ರ ಸಾಧನೆ, ಮಂತ್ರ ಸಾಧನೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಅದು ಅತ್ಯುತ್ತಮವಾಗಿರ್ತಕ್ಕಂತಹ ಸಕಾಲ. ಅಂತಹ ಕೆಲಸಗಳನ್ನೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇದೆ. ಆದ್ರೆ ನಿಮ್ಗೆ ನೇರವಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಗುರುಬಲ ಇಲ್ಲ. ಗುರುಬಲ ಇಲ್ಲದ ಈ ಸಮಯದಲ್ಲಿ
ನಿಮಗೆ ಬಹಳ ಒಂದಷ್ಟು ನಷ್ಟಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಇದ್ದಾವೆ. ವಿಪರೀತವಾದಂತಹ ಶತ್ರುಬಾಧೆಗಳು ಆಗುವಂತಹದ್ದು, ಹಿತವಾಗಿರ್ತಕ್ಕಂತಹ ಮಿತ್ರರೇ ನಿಮ್ಮ ಜೀವನಕ್ಕೆ ಶತ್ರುಗಳಾಗಿ ಹಿನ್ನಡೆಯನ್ನ ತಂದು ಕೊಡ್ತಕ್ಕಂತಹದ್ದಾಗತ್ತೆ. ಇನ್ನು ಒಳ್ಳೆ ರೀತಿನಲ್ಲಿ ಜೀವನ ಸಾಗಿಸ್ಬೇಕು ಅಂತ ಕಷ್ಟಪಡ್ತಾ ಇದ್ದಂಥವ್ರು ತುಂಬಾ ಕಷ್ಟವನ್ನೇ ಪಡ್ತಾ ಹೋಗ್ತಾ ಇರ್ತೀರಿ. ಅದರಲ್ಲೂ ಈ ಶಿಕ್ಷಕ ವೃಂದದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಟ್ಯುಟೋರಿಯಲ್ ಸೆಂಟರ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು, ಟ್ಯೂಷನ್ಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು, ಸ್ಕೂಲ್ ಗಳನ್ನ ನಡೆಸ್ತಾ ಇರುವಂತವ್ರಾಗಿರ್ಬೋದು, ಅಥವಾ ಕಿಂಡರ್ ಗಾರ್ಡನ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಾಗಬಹುದು, ಅವ್ರಿಗೆಲ್ಲರಿಗೂ ಸಹ ಅಂತಹ ಉತ್ತಮವಾದ ಆದಾಯ ಬರದೆ ಹೋಗ್ಬಿಡುತ್ತೆ. ಈ ಒಂದು ತಿಂಗಳಿನಲ್ಲಿ ನಿಮ್ಗೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಲಾಭಾಂಶಗಳು ಕೊರತೆಗಳು ಉಂಟಾಗತ್ತೆ. ಸಾಲಗಾರರ ಕಿರಿಕಿರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆಗಳು ಕಾಣ್ತಕ್ಕಂಥದ್ದು, ಕೆಲಸ ಕಾರ್ಯಗಳೆಲ್ಲ ತುಂಬಾ ಮಂದಗತಿಯಲ್ಲಿ ಸಾಗುವಂತಹದ್ದಾಗತ್ತೆ. ಈ ವ್ಯಾಪಾರದಲ್ಲಂತೂ ಅತ್ಯಧಿಕವಾಗಿರ್ತಕ್ಕಂತಹ ಧನ ನಷ್ಟಗಳು ಉಂಟಾಗುವಂತಹದ್ದು, ಸಾಲಗಾರರಿಂದ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು, ಹಣದ ಅಡೆತಡೆಗಳಿಂದ ತುಂಬಾ ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಆಗತ್ತೆ. ಬರಬೇಕಾದಂತಹ ಪ್ರಮೋಷನ್ ಸಿಗದೆ ಹೋಗ್ಬಿಡತ್ತೆ, ಬರದೆ ಹೋಗ್ಬಿಡತ್ತೆ, ನಿಂತು ಹೋಗುತ್ತೆ. ಉದ್ಯೋಗದಲ್ಲಿನ ಅಭಿವೃದ್ಧಿಗಳು ಬಹಳ ತುಂಬಾ ನಿಧಾನವಾಗಿ ಹೋಗ್ತಕ್ಕಂತಹದ್ದು ಆಗತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ ನಿಮ್ಮ ಭಾಗ್ಯೋದಯವನ್ನ ಕಸಿದುಕೊಂಡು ಬಿಡತ್ತೆ. ಅಭಿವೃದ್ಧಿ ಆಗ್ಬೇಕು, ಆಗೋಕ್ ಕೊಡೋದಿಲ್ಲ. ಎಲ್ಲ ಸೆಟಲ್ ಆಗಿರುತ್ತೆ, ಏನಾದ್ರೂ ಒಂದು ಚೆನ್ನಾಗಿ ಮಾಡಿಟ್ಟಿರ್ತೀರಿ, ಇನ್ನೇನು ಅದನ್ನ ಅನುಭವಿಸ್ಬೇಕು ಆಗಲ್ಲ. ಒಂದ್ ಒಳ್ಳೆ ಜಾಗ ನೋಡಿಟ್ಟಿರ್ತೀರಿ, ತಗೋಬೇಕು, ಅದನ್ನ ಬೇರೆ ಇನ್ಯಾವುದೋ ಒಂದು ಕಾರಣ ಕೊಟ್ಟು ಅದನ್ನ ತಗೊಳ್ಳೋದಕ್ ಆಗಲ್ಲ. ಹೀಗೆ ಶುಭ ಕಾರ್ಯಗಳೆಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗಂತೂ ವಿದ್ಯಾಪ್ರಾಪ್ತಿ ಮಾಡ್ಕೊಳ್ಳೋದಕ್ ಬಹಳ ಕಷ್ಟಪಡ್ಬೇಕು, ತುಂಬಾ ಅಂದ್ರೆ ತುಂಬಾ ಕಷ್ಟಪಡ್ಬೇಕು. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಬಹಳ ಕಿರುಕುಳಗಳು ಉಂಟಾಗ್ತಾ ಇರುತ್ತೆ. ಇನ್ನು ನಿಮ್ಗೆ ಇರ್ತಕ್ಕಂತಹದ್ದು ನೋಡಿ, 10ನೇ ಮನೆ ಒಳಗಡೆ ಇರ್ತಕ್ಕಂತಹ ಒಂದು ನೀಚ ಶುಕ್ರನ ಪ್ರಭಾವ ಕೆಲಸ ಕಾರ್ಯಗಳಲ್ಲಿ ತುಂಬಾ ಹಿನ್ನಡೆ, ಕೆಲವೊಮ್ಮೆ ಕೆಲಸಗಳನ್ನೇ ಕಳೆದುಕೊಳ್ಳಬಹುದಾಗಿರತಕ್ಕಂತಹ ಸಂದರ್ಭಗಳು ಬರ್ತವೆ. ಜಾಗ್ರತೆ. ಯಾವುದೇ ಕಾರಣಕ್ಕೂ ನೀವೇ ಆತುರ ಬಿದ್ದು ರಿಸೈನ್ ಮಾಡೋದು, ನಾನು ಬೇರೆ ಕೆಲಸ ನೋಡ್ಕೋತೀನಿ ಅನ್ನೋದು, ಈ ಕೆಲಸ ನನಗೆ ಸೂಟ್ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದು, ಆ ರೀತಿಯಾಗಿ ಮಾಡಕ್ ಹೋಗ್ಬಿಡಿ. ಇವಾಗ ನೀವು ಕೆಲಸ ಬಿಟ್ರೆ ತುಂಬಾ ಕಷ್ಟ ಹೊಸ ಕೆಲಸ ಸಿಗೋದಕ್ಕೆ, ತುಂಬಾ ಅಂದ್ರೆ ತುಂಬಾನೇ ಕಷ್ಟ, ಹೊಸ ಕೆಲಸ ಸಿಕ್ಕಲ್ಲ, ಬರೆದಿಟ್ಕೊಂಬಿಡಿ. ಎಷ್ಟು ಕಷ್ಟ ಪಡ್ತೀರಾ ಅಂತಂದ್ರೆ ಅಷ್ಟು ಕಷ್ಟ ಪಡ್ಬೇಕಾಗತ್ತೆ ನೀವು. ಕೆಲಸದಲ್ಲಿ ಮಾತ್ರ ಹುಷಾರು ಹುಷಾರು ಹುಷಾರು. ಏನೋ ಒಂದ್ ಕೆಲಸ ಕೊಟ್ಟಿರೋನ್ ಏನೋ ಒಂದ್ ಮಾತು ಹೇಳ್ತಾನೆ, ಏನ್ ಮಾಡಕ್ಕಾಗಲ್ಲ. ಇಷ್ಟು ದಿವಸ ಅವನಿಂದ ಅವನ ಹಂಗಲ್ ನೀವ್ ಇದ್ದೀರಿ. ನಾವು ಬೇರೆಯವ್ರ ಹತ್ರ ಕೈ ಕೆಳಕ್ ಕೆಲ್ಸಕ್ಕೆ ಹೋಗ್ಬಾರ್ದು, ಹೋದಾಗ ಇದನ್ನೆಲ್ಲ ನೋಡಬಾರ್ದು ಅಷ್ಟೆ. ಕಷ್ಟವಾಗತ್ತೆ, ಅನುಭವಿಸ್ಬೇಕಾಗತ್ತೆ, ಏನ್ ಮಾಡ್ತೀರಿ, ಜೀವನನೇ ಹಾಗಲ್ವಾ. ಕಷ್ಟ ಯಾರಿಗೂ ಬರಲ್ಲ, ಪ್ರತಿಯೊಬ್ಬರಿಗೂ ಬರುತ್ತೆ. ಅಂತ ಮಹಾದೇವನೇ ಕಷ್ಟಗಳನ್ನ ಎದುರಿಸಿ ನಿಂತದ್ದು. ಎಲ್ಲವೂ ಜೀವನ ಕಷ್ಟ. ಇನ್ನು ಅರ್ಧಾಷ್ಟಮ ಶನಿ, ಈ 4ನೇ ಮನೆ ಶನಿ ಪೀಡೆ ಬೇರೆ. ನಿಮ್ಗೆ ಇನ್ನಷ್ಟು ಹಿಪ್ಪೆ ಮಾಡೋದಕ್ಕೆ ಏನ್ ಯೋಚನೆ ಮಾಡೋದು ಬೇಕಾಗಿಲ್ಲ. ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಅಂತಾನೆ ಜುಲೈ 12ನೇ ತಾರೀಕು, ಇದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವಾಗಿದ್ದರೂ ಸಹ ನಾನು ನಿಮ್ಗೆ ಇದನ್ನ 1 ತಿಂಗಳು ಮುಂಚಿತವಾಗಿಯೇ ಹಾಕೋದ್ರಿಂದ, ಜುಲೈ ತಿಂಗಳಲ್ಲೇ ಹಾಕೋದ್ರಿಂದ, ಜುಲೈ ತಿಂಗಳ 12ನೇ ತಾರೀಕು ವಿಶೇಷವಾಗಿ ಹನುಮದೇವರ ಪ್ರತಿಷ್ಠಾಪನೆ ಇದೆ. ವಿಶ್ವದಲ್ಲಿ ಎಲ್ಲೂ ಇಲ್ಲದಂತಹ ಪ್ರಪ್ರಥಮ ದೇವಸ್ಥಾನ, ವಿಶ್ವದಲ್ಲೇ ಪ್ರಪ್ರಥಮ ದೇವಸ್ಥಾನ, ಏಕಶಿಲೆಯಲ್ಲಿ ಹನುಮ ಮತ್ತು ಶನಿಯನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರುವಂಥದ್ದು. ಮುಂಭಾಗದಲ್ಲಿ ಹನುಮ, ಹಿಂಭಾಗದಲ್ಲಿ ಶನಿ. ಶನಿಯನ್ನ ನೀವು ನೇರವಾಗಿ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ, ಕನ್ನಡಿಯ ಮುಖಾಂತರವಾಗಿ ನೀವು ಶನಿಯನ್ನ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ಆ ಕನ್ನಡಿಯಲ್ಲಿ ನಿಮ್ಗೆ ಶನಿಯು ದರ್ಶನವನ್ನ ಕೊಡ್ತಾನೆ, ಅವನ ನೇರ ದೃಷ್ಟಿಯಿಂದ ಪಾರಾಗ್ತೀರಿ, ಹನುಮನ ಶುಭ ಕೃಪೆಗೆ ನೀವು ಒಳಗಾಗ್ತೀರಿ. ಮೊದಲನೇದಾಗಿ ಬೆಳಗ್ಗಿನಿಂದನೇ ವಿಶೇಷವಾಗಿ ಪವಮಾನ ಪೂಜೆ, ಪವಮಾನ ಹೋಮ, ಮೃತ್ಯುಂಜಯ ಪೂಜೆ, ಮೃತ್ಯುಂಜಯ ಹೋಮ ಸಮೇತವಾಗಿ ಹನುಮಂತನ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು. ನೀವೇ ಸ್ವತಃ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ಸ್ಪರ್ಶ ದರ್ಶನವನ್ನು ಮಾಡ್ಕೊಂಡು ಹೋಗಬಹುದು. ಪ್ರತಿನಿತ್ಯವೂ ಆ ವ್ಯವಸ್ಥೆ ಇರ್ತದೆ. ಯಾರಾದರೂ ಶನಿಪೀಡನೆಯಿಂದ ಬಳಲ್ತಾ ಇರತಕ್ಕಂಥವರು, ತುಂಬ ದೋಷಗಳು, ಸಂಕಷ್ಟಗಳು ಅಂತ ಬಳಲ್ತಾ ಇರತಕ್ಕಂಥವರು, ನೀವೇ ಸ್ವತಃ ಬಂದು ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿ ನೀವು ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು. ಜುಲೈ
12ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಶನಿ ಮಹಾಯಾಗದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ವಿಶೇಷವಾಗಿ ಶನಿ ದೋಷಕ್ಕೆ ಪರಿಹಾರ ಮಾಡಿಕೊಂಡು ಶನಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ನೀವು ಬಂದು ಭೇಟಿ ಮಾಡಬಹುದು. ನೇರವಾಗಿ ಪೂಜೆಗೆ ಸಹ ಬರಬಹುದು. ಸಾಧ್ಯ ಇಲ್ಲದೇ ಇರುವಂಥವರು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡ್ರೆ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಶನಿಯ ರಕ್ಷಾ ಕವಚ ಕೊಡ್ತೀವಿ, ಅದನ್ನು ಕತ್ತಿನಲ್ಲಿ ಧರಿಸಬೇಕು ಮತ್ತು ಶನಿಯ ರಕ್ಷೆಯನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಬೇಕು. ಇದರಿಂದ ನಿಮಗೆ ಶನಿ ಪೀಡನೆಯಿಂದ ತುಂಬ ಬೇಗ ಪಾರಾಗ್ತೀರಿ. ಎಲ್ಲರಿಗೂ ಸಹ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ ಅನ್ನುವಂಥದ್ದಕ್ಕೆ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿಯಲ್ಲಿ ಶನಿ ಮತ್ತು ಹನುಮಂತನನ್ನು ಒಂದು ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇದನ್ನು ತಾವೆಲ್ಲರೂ ಸಹ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಶನಿಯ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹಕ್ಕೆ ಮತ್ತು ಅದೇ ರೀತಿಯಾಗಿ ಹನುಮಂತನ ಪ್ರತಿಷ್ಠೆಗೆ ಬರ್ತಕ್ಕಂಥವರು ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅನ್ನೋದು ವಿಶೇಷವಾದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ಹರತಲೆ ಮಠದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯವು ನಡೀತಾ ಇದೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಲಿ ಅಥವಾ ಫೋನ್ ಮಾಡೋದ್ರ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಶನಿಯಾಗದಲ್ಲಿ ಮತ್ತು ಶನಿದೇವರ ಹನುಮದೇವರ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಇನ್ನು ವಿಶೇಷವಾಗಿ ಇದು ನಡೀತಾ ಇರತಕ್ಕಂತಹ ಸ್ಥಳನಾದ್ರೂ ಯಾವ್ದಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಠದಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ಈ ಕಾರ್ಯಕ್ರಮ. ತಾವೆಲ್ಲರೂ ಬಂದು ಪಾಲ್ಗೊಂಡು ಪುನೀತರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಕೆಡುಕುಗಳು ಜಾಸ್ತಿ ಇದ್ದಾವೆ. ಗೋಚಾರದ ರೀತಿಯಲ್ಲಿ ಒಂದ್ಸಲ ನಿಮ್ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮಜಾತಕದಲ್ಲಿ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ ಇಲ್ಲಿ ಹೇಳಿದಂತಹ ಫಲಗಳು ಒಂದ್ ಸ್ವಲ್ಪ ಕಡಿಮೆ ಆಗತ್ವೆ. ಅದರಲ್ಲೂ ನೀವು ಯಾವುದೇ ಕಾರಣಕ್ಕೂ ಭರಣಿ ನಕ್ಷತ್ರದಲ್ಲಿ ಶುಕ್ರವಾರ ಅದೇ ರೀತಿಯಾಗಿ ತೃತೀಯ ಆಗಬಹುದು, ಅಷ್ಟಮ ಆಗಬಹುದು ಮತ್ತು ತ್ರಯೋದಶಿ ಆಗಬಹುದು. ಇಂಥ ದಿವಸಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಸಮಾಧಾನಕರವಾಗಿ ಇದ್ದು ಮುಂದಕ್ಕೆ ಹೋಗಿ ಚೆನ್ನಾಗಿ ಆಗಲಿ. ಇನ್ನು ನಿಮ್ಮ ಜೀವನ ಸುಖದಾಯಕವಾಗಿರಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಪರಿಹಾರದ ವಿಭಾಗ ಅಂತ ಬಂದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಮಿತ್ರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಅದರ ಜೊತೆಗೆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ದಯೆ ಇರಲಿ. ಅವರುಗಳನ್ನು ಒಂದು ಸ್ವಲ್ಪ ಕರುಣೆಯ ದೃಷ್ಟಿಯಲ್ಲಿ ಕಾಣಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಕೌಪೀನ ಪಂಚಕಂ ಸ್ತೋತ್ರವನ್ನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು 5 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಗುರುಗಳ ಸೇವೆಯನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಧನಸ್ಸು ರಾಶಿಯವರ ವಿಶೇಷವಾದಂತಹ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.